ತೊಳೆದ್ರು ಅದರಿಂದ ಏನೋ ಪ್ರಾಬ್ಲಮ್ ಆದ್ರೂ ಆಗ್ಬೋದು. ಹೆಂಗ್ ಮಾಡ್ಬೇಡ, ಕಟ್ಟಾಗ್ಬಿಡುತ್ತೆ. ದಿನ 74 ಬಿಗ್ ಬಾಸ್ ಅಲ್ಲಿ ವೇಕಪ್ ಸಾಂಗ್ ಪ್ಲೇ ಮಾಡಿರೋದು ಯಾವ್ದು ಗೊತ್ತಾ? ಧಗ 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 ರಾಜರ ಹಿರಿ ಮಗ ಬಿಟ್ಟ ನೋಡು ಮೂರನೇ ಕಣ್ಣ ಶಂಕರ ಶಿವಶಂಕರ. ಈ ಸಾಂಗು ಪ್ಲೇ ಮಾಡಿದ್ದಾರೆ. ಈ ಸಿನಿಮಾದ ಹೆಸರು ಏನು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ಸಾಂಗ್ಗೆ ಎಲ್ಲರೂ ಕೂಡ ಮಸ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ರಾಶಿಕಾ ಅವರು ಇಲ್ಲಿ ಹೇಳ್ತಾರೆ ಈ ಸಾಂಗ್ಗೆ ಗೋಲ್ಡನ್ ಬಜಾರ್ ಕೊಡಬೇಕು ಅಂತ ಅಂದ್ಬಿಟ್ಟು. ಆ್ಯಕ್ಚುಲ್ ಆಗಿ ಇವತ್ತ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಡೆವಿಲ್ ಸಿನಿಮಾದ ಸಾಂಗ್ ಏನಾದರೂ ಹಾಕ್ಬೋದು ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ನಿಜವಾಗ್ಲೂ ಕೂಡ ಯಾಕೋ ಗೊತ್ತಿಲ್ಲ, ಡೆವಿಲ್ ಸಿನಿಮಾದ ಸಾಂಗ್ ಅಂತೂ ಇಲ್ಲಿ ಪ್ಲೇ ಮಾಡಲಿಲ್ಲ. ಕಾನ್ಸೆಪ್ಟ್ ಹೇಗಿದ್ರು ಕೂಡ ವಿಲ್ಲನ್ ಅಂತ ಇತ್ತು. ಆ್ಯಕ್ಚುಲಿ ವಿಲ್ಲನ್ ಆಗಿರೋ ಕಾರಣ ಡೆವಿಲ್ ಸಿನಿಮಾದಲ್ಲಿ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗು ಪ್ಲೇ ಮಾಡಿದರೆ ತುಂಬಾ ಚೆನ್ನಾಗಿರೋದು. ಹೋಗ್ಲಿ ಬಿಡಿ, ಸದ್ಯಕ್ಕೆ ಪ್ಲೇ ಮಾಡಿಲ್ಲ. ಈಗ ಎಲ್ಲರೂ ಎದ್ದಿದ ತಕ್ಷಣ ಈಗ ಅಡುಗೆ ಮನೆಗೆ ಬರ್ತಾರೆ. ಅಡುಗೆ ಮನೆಗೆ ಬಂದ ತಕ್ಷಣ ಕಿಚನ್ ಡಿಪಾರ್ಟ್ಮೆಂಟ್ ಇವಾಗ ಬಿಗ್ ಬಾಸ್ ಒಂದು ಟಾಸ್ಕ್ ಅಂತ ಏನು ಕೊಟ್ಟಿದ್ರು 24 hours ಅದು ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿದೆ. ಅಂದರೆ ಅಶ್ವಿನಿ ಅವ್ರಿಗೆ, ಗಿಲ್ಲಿ ನಟ ಅವ್ರಿಗೆ ಟಾಸ್ಕ್ ಏನು ಕೊಟ್ಟಿದ್ರು ಅಡುಗೆ ಮಾಡಬೇಕು ಅಂತ ಒಂದಿಸಿದ್ದು ಮುಗ್ದಿದೆ. ಆದರೆ ಇಲ್ಲಿ ಎದ್ದು ಬಂದಿದ ತಕ್ಷಣ ರಘು ಅವರು, ಸೂರಜ್ ಅವರು ಮತ್ತು ಇಲ್ಲಿ ಚೈತ್ರ ಅವರು ಇಲ್ಲಿ ಮಾತಾಡ್ತಾರೆ. ರಘು ಅವ್ರು ಹೇಳ್ತಾರೆ, ಏನಪ್ಪ ಕಿಚನ್ನ ಈ ರೀತಿ ಇಟ್ಟಿದ್ದಾರೆ, ಇಷ್ಟು ಗಬ್ಬಾಗಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಇಲ್ಲಿ ಯಾಕೋ ಬೇಜಾರು ಮಾಡಿಕೊಂಡು ಮಾತಾಡ್ತಾರೆ. ರೋಡಲ್ಲಿ ಕಸ ಹಾಕ್ಬಿಟ್ಟು ಹೋಗ್ತಾರಲ್ಲ ಆ ರೀತಿಯಾಗಿ ಕಿಚನ್ ಮನೆನ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಇಬ್ಬರೇ ಇದ್ದಿದ್ದಲ್ವಾ, ಅವ್ರ ಕೈಯಲ್ಲಿ ಎಷ್ಟಾಗಿದೆ ಅಷ್ಟು ಇಟ್ಕೊಂಡಿದ್ದಾರೆ. ಸದ್ಯ ಇದನ್ನು ಹೇಗೆ ಕ್ಲೀನ್ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಚೈತ್ರ ಕುಂದಾಪುರ ಅವರು ಇಲ್ಲಿ ಹೇಳಿದ್ರು. ಕಿಚನ್ ಡಿಪಾರ್ಟ್ಮೆಂಟಲ್ಲಿ 6 ಜನ ಇದ್ದಾರಂತೆ. ನೋಡಿ, 6 ಜನ ಇದ್ದರೂ ಕೂಡ ಅಷ್ಟು ಜನಕ್ಕೆ ಅಡುಗೆ ಮಾಡಿ, ಮತ್ತು ಇಲ್ಲಿ ಒಬ್ಬರು ಪಾತ್ರೆ ತೊಳೆಯೋದು, ಮತ್ತು ಇಲ್ಲಿ ಇನ್ನೊಬ್ಬರು ಪ್ಲೇಟ್ ಜೋಡಿಸೋದು, ಈ ರೀತಿಯಾಗಿ ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ಆದರೆ ನಿನ್ನೆ 24 hours ಅಶ್ವಿನಿ ಅವರು ಮತ್ತು ಇಲ್ಲಿ ಗಿಲ್ಲಿಯವರು ಇಬ್ಬರೇ ಈ ಒಂದು ಕೆಲಸನ ಮಾಡಿದ್ದಾರೆ. ಆದರೂ ಕೂಡ ಅವ್ರಿಗೆ ಸಮಾಧಾನ ಇಲ್ಲ. ಪಾತ್ರೆ ಹಾಗೆ ಬಿಟ್ಟಿದ್ದಾರೆ, ಮತ್ತು ಒಂದು ಚೂರು ಕೂಡ ನೀಟಾಗಿ ಇಟ್ಕೊಂಡಿಲ್ಲ, ಸಿಕ್ಕಾಪಡೆ ಕಸ ಇದೆ, ಕಚಡ ಥರ ಮಾಡಿ ಇಟ್ಬಿಟ್ಟಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಸದ್ಯಕ್ಕೆ ಬೆಳಿಗ್ಗೆ ಎಲ್ಲರೂ ಕೂಡ ಈ ರೀತಿಯಾಗಿ ಮಾತಾಡಿಕೊಂಡು ಕೂತ್ಕೊಂಡಿದ್ದಾರೆ. ವೀಕ್ಷಕರೇ, ಇವತ್ತಿನ ಒಂದು ವೇಕಪ್ ಸಾಂಗ್ ಯಾವ ರೀತಿ ಇತ್ತು, ಮತ್ತು ಇಲ್ಲಿ ಇವ್ರು ಮಾತಾಡಿದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.